ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಸಾವಿನ ನಂತರ ಸ್ವರ್ಗ ಸಿಗುತ್ತದೆ ಎಂಬ ಆಸೆಯಿಂದ ಮನುಷ್ಯನು ಜೀವನ ಪೂರ್ತಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ಯಾರೋ ಕೆಲವರು ಉಪವಾಸ ಮಾಡುತ್ತಾರೆ, ಇನ್ಯಾರೋ ದಾನ ಧರ್ಮ ಮಾಡುತ್ತಾರೆ, ಮತ್ಯಾರೋ ತೀರ್ಥಯಾತ್ರೆ ಹೋಗುತ್ತಾರೆ, ಇನ್ನು ಕೆಲವರು ದೇವರಿಗೆ ಹರಕೆ ಹೊತ್ಕೊಳ್ತಾರೆ. ಸ್ವರ್ಗವೆಂದರೆ ಒಂದು ಹೊಸ ಗೃಹ, ಹೌಸಿಂಗ್ ಸೊಸೈಟಿ ಅಂತಾನು ಹೇಳ್ಬೋದು. ಅಲ್ಲಿ ಒಂದು ಸಣ್ಣ ವಸತಿಯನ್ನು ಪಡ್ಕೊಳ್ಳೋಕೆ ಪುಣ್ಯದ ಅಂಕಗಳನ್ನ ನಾವು ಪಡಿಬೇಕಾಗುತ್ತೆ. ಆದರೆ ಇವತ್ತು ಏನಾಗಿದೆ, ಒಂದು ಕ್ಷಣ ಹೀಗೆ ಯೋಚನೆ ಮಾಡೋಣ. ನಾವು ಈಗಾಗಲೇ ಸ್ವರ್ಗದಲ್ಲಿ ಬದುಕುತ್ತಿದ್ದೇವೋ ಅಂತ ಬೆಳಗ್ಗೆ ಎದ್ದ ಕೂಡಲೇ ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಏನಿದೆ ಅನ್ನೋದನ್ನ ಒಂದ್ಸಲ ಗಮನಿಸೋಣ. ಒಂದು ಸ್ವಿಚ್ ಒತ್ತಿದ್ರೆ ಸಾಕು, ಕತ್ತಲೆ ಆಗುತ್ತೆ. ಇನ್ನೊಂದು ಸ್ವಿಚ್ ಒತ್ತಿದ್ರೆ ಫ್ಯಾನ್ ತಿರುಗುತ್ತೆ. ಇನ್ನೊಂದು ಸ್ವಿಚ್ ಒತ್ತಿದ್ರೆ ತುಂಬಾ ಸೆಕೆ ಆದಾಗ ಬೇಸಿಗೆ ಕಾಲದಲ್ಲಿ AC ಆನ್ ಆಗುತ್ತೆ. ನಮ್ಮ ರೂಮ್ ಮನೆ ತಂಪಾಗಿರುತ್ತೆ. ಇನ್ನ ನೀರಿಗೆ ಬೋರ್ವೆಲ್ಗೆ ಬಾವಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲಿ ಒಂದೊಂದು ರೂಮ್ನಲ್ಲೂ ಎರಡೆರಡು ಟಾಯ್ಲೆಟ್ಗಳಲ್ಲಿ ಎರಡೆರಡು ನಲ್ಲಿಗಳಿರುತ್ತೆ. ನಲ್ಲಿಗೆ ತಿರುಗಿಸಿದ್ರೆ ಸಾಕು, ನೀರು ಧಾರಾಕಾರವಾಗಿ ಸಿಗುತ್ತೆ. ಹಿಂದೆ ಹಾಗೆ ಒಲೆ ಹಚ್ಚಿ ಸೌದೆ ಕಟ್ಟಿಗೆ ಒಲೆಗಳನ್ನ ಹಚ್ಚಿ ಅಡುಗೆ ಮಾಡಬೇಕು ಅನ್ನೋದಿಲ್ಲ. ಗ್ಯಾಸ್ ಆನ್ ಮಾಡಿ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಅಡುಗೆನ ಮಾಡ್ಕೋಬಹುದು. ಇದೆಲ್ಲ ಸ್ವರ್ಗ ಅನ್ಸಲ್ವಾ? ಜೇಬಿನಿಂದ ಮೊಬೈಲ್ನ ತಕೊಂಡ್ರೆ ಇಡೀ ಜಗತ್ತೆ ಎಲ್ಲ ವಿಷಯಗಳನ್ನ ತಿಳ್ಕೋಬಹುದು. ನಮ್ಮ ಅಂಗೈಯಲ್ಲಿ ಎಲ್ಲ ವಿಷಯಗಳು ಇದೆ. ಇನ್ನು ನಮ್ಮ ಬಂಧು ಬಳಗ, ನಮ್ಮ ಮಕ್ಕಳು ಎಲ್ಲಾದ್ರೂ ಸಾವಿರಾರು ಕಿಲೋಮೀಟರ್ ಆಚೆ ಇದ್ರೂ 4-5 ಸೆಕೆಂಡಲ್ಲಿ ಅವ್ರ ಜೊತೆ ಮಾತಾಡ್ಬೋದು, ಮತ್ತೆ ಅವರನ್ನ ನೋಡ್ಲೂಬಹುದು, ವಿಡಿಯೋ ಕಾಲ್ ಮಾಡಿ ನೋಡಬಹುದು. ಎಲ್ಲ ಇಷ್ಟು ಸೌಲಭ್ಯಗಳು ನಮ್ಮ ಕಣ್ಣೆದುರಲ್ಲೇ ಇದೆ. ಆದರೆ ಇವೆಲ್ಲವನ್ನು ನಾವು ಬಹಳ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದನ್ನ ಯೂಸ್ ಮಾಡ್ತಾ ಇದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ತರ ನಾವು ವರ್ತಿಸಕ್ಕೆ ಶುರು ಮಾಡ್ಕೊತೀವಿ. ಒಂದ್ಸಲ ಯೋಚನೆ ಮಾಡೋಣ. ಹೀಗೆ 200-300 ವರ್ಷಗಳ ಹಿಂದೆ ಒಬ್ಬ ರಾಜ ಇರ್ತಾನಲ್ಲ, ರಾಜರ ಆಳ್ವಿಕೆಯಲ್ಲಿ ಆತ ಏನಾದ್ರು ನಮ್ಮ ಮನೆಗೆ ಬಂದ್ರೆ, ಅಕಸ್ಮಾತ್ ನಿಮ್ಮ ಮನೆಗಳಿಗೆ ಬಂದ್ರೆ, ಅವನು ನಿಜವಾಗ್ಲೂ ಅವನ ಅರಮನೆಗೆ ಹೋಗೋದೇ ಇಲ್ಲ. ಅವನ ಆಶ್ಚರ್ಯದಿಂದ ಕೇಳ್ತಾನೆ, ಇದೇನು ಬಿಸಿ ನೀರು ಟ್ಯಾಪ್ ಆನ್ ಮಾಡಿದ್ರೆ ಬಿಸಿ ನೀರು ಬರ್ತಾ ಇದೆಯಾ, ಕಟ್ಟಿಗೆ ಒಲೆ ಹಚ್ಚೋದಿಲ್ವಾ ನೀವು ಅಂತ. ಹಾಗೆ ತುಂಬಾ ಬೇಸಿಗೆ ಆದಾಗ AC ಬಟನ್ ಒತ್ತಿದ್ರೆ AC ಆನ್ ಆಗುತ್ತೆ, ತಂಪಾಗುತ್ತೆ. ಆಮೇಲೆ 10 ನಿಮಿಷಗಳಲ್ಲಿ ಗ್ಯಾಸ್ ಹಚ್ಚಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ. ಅಥವಾ ಈಗ ಆನ್ಲೈನ್ ಫುಡ್ಡನ್ನ ಆರ್ಡರ್ ಮಾಡಿದ್ರೆ 10 ನಿಮಿಷ 15 ನಿಮಿಷದಲ್ಲಿ ನಮಗೆ ಯಾವ್ದು ಬೇಕೋ ಆಹಾರ ಬಂದು ನಮ್ಮ ಹತ್ರ ಇರುತ್ತೆ. ರಾಜ ಹೇಳ್ಕೊತಾನವಾಗ, ನಿಜವಾಗ್ಲೂ ನಾನು ಇಷ್ಟು ಜೀವನ ಪೂರ್ತಿ ರಾಜ್ಯಭಾರ ಮಾಡಿದೆ, ಎಷ್ಟೋ ದೇಶಗಳನ್ನೆಲ್ಲ ಗೆದ್ದೆ, ನಾನು ಅಪಾರ ಸಂಪತ್ತನ್ನ ನಾನು ಗಳಿಸ್ಕೊಂಡೆ, ಆದರೆ ಇಂಥ ಸೌಕರ್ಯಗಳನ್ನ ನನಗೆ ಯಾವತ್ತೂ ಸಿಗಲಿಲ್ಲ ಅಂತ ರಾಜ ಬಹುಶಃ ಹೇಳ್ಬೋದೇನೋ. ಇದೇ ನಿಜ. ಇಂದು ಒಬ್ಬ ಸಾಮಾನ್ಯ ಮನುಷ್ಯನು ಅನೇಕ ಸೌಲಭ್ಯಗಳ ವಿಷಯದಲ್ಲಿ ಹಿಂದಿನ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜರಿಗಿಂತಲೂ ಹೆಚ್ಚು ಶ್ರೀಮಂತನಾಗಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ, ನಾವಾಗ್ಬೋದು, ನೀವಾಗ್ಬೋದು, ಅವ್ರಿಗೆ ಏನೇನು ಅನುಕೂಲಗಳು ಇರ್ಲಿಲ್ವೋ ಆ ಎಲ್ಲ ಅನುಕೂಲಗಳು ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ಇದೆ. ಆದರೆ ನಾವು ಸಂತೋಷವಾಗಿಲ್ಲ.